ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸ್ವಲ್ಪ ಖುಷಿ ಆಗ್ತಿದೆ, ಯಾಕಂದರೆ ಹೊಸ ಫೋನಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಹೊಸ ಫೋನು, ಸೊ ಮನೇಲಿ ಇಟ್ಟೋಗಿದ್ದಾರೆ, ನಾನು ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಬೈತಾರೆ ನನಗೆ ಅವ್ರ ಫೋನಲ್ಲೆಲ್ಲ ವಿಡಿಯೋ ಮಾಡಿದ್ರೆ, ಯಾಕಂದರೆ ಫೋನ್ದೆಲ್ಲ ಸ್ಟೋರೇಜ್ ಎಲ್ಲ ಫುಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಒಂಥರ ಖುಷಿ. ಅವ್ರು ಇಲ್ವಲ್ಲ, ಅಷ್ಟರಲ್ಲಿ ವೀಡಿಯೋನ ಎಡಿಟಿಂಗ್ ಜಾಸ್ತಿ ಇರೋದಿಲ್ಲ, ಇದು ಎಡಿಟಿಂಗ್ ಮಾಡೋದು ಜಸ್ಟ್ ಅಪ್ಲೋಡ್ ಮಾಡಿಬಿಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಆಯ್ತಲ್ಲ ವ್ಲಾಗ್ಸ್ ಮಾಡಿ. ಸೊ ರೂಮ್ ಲೈಟ್ ಹಾಕ್ಕೊಂಡೆ, ಬಟ್ ಇದು ಹಿಂದೆ ಜಾಸ್ತಿ ಇದೆ. ಸೊ ಏನಿವೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಇವಾಗ 6:45 ಆಗ್ತಾಯಿದೆ. ತುಂಬ ದಿನ ಆಯ್ತಲ್ಲ ವ್ಲಾಗ್ಸ್ ಮಾಡಿ. ಏನಾದರೂ ಒಂದು ವ್ಲಾಗ್ಸ್ನ ಶುರು ಮಾಡ್ಬೇಕು ಅಂದ್ಕೊಂಡ್ರೆ ಏನಾದರೂ ಒಂದು ಆಗ್ತಾನೆ ಇತ್ತು. ಹಾಗಾಗಿ ವ್ಲಾಗ್ಸ್ ಎಲ್ಲ ಹಾಕೋದಕ್ಕಾಗಿರಲಿಲ್ಲ. ಏನಾಯ್ತು ಅಂದರೆ ಫಸ್ಟು ಸ್ಟಾರ್ಟ್ ಆಗಿದ್ದು ನನಗೆ ಡೇಟ್ ಎಲ್ಲ ಸರಿಯಾಗಿ ನೆನಪಿಲ್ಲ. ಆಲ್ಮೋಸ್ಟ್ ಜನವರಿ ಆ ಟೈಮಲ್ಲೇ ಉಗುರು ಸುತ್ತಾಗ್ಬಿಟ್ಟಿತ್ತು. ಸೊ ಈ ಬೆರಳು ಬಲಗೈಲಿ, ಸೊ ಮಿಡಲ್ ಫಿಂಗರ್, ಸೊ ತೋರಿಸೋದಕ್ಕೂ ಒಂಥರ ಆಗುತ್ತೆ. ಎಷ್ಟು ನೋವು ತಿಂದಿದ್ದೀನಿ ಅದು ಅಂದರೆ, ಈ ಪೇಯ್ನ್ಗೆ ನಾನು ಸಿಸರಿನ್ ಆದಾಗ ಹೊಟ್ಟೆ ಎಲ್ಲ ನೋವಿರುತ್ತಲ್ಲ, ಕಟ್ಟಿಂಗ್ಸ್ ಎಲ್ಲ ಮಾಡಿರೋದು, ಅಂದರೆ ಸ್ಟಿಚ್ ಹಾಕಿರೋದು, ಕಟ್ ಮಾಡಿರೋದು, ಅದೆಲ್ಲ ನೆನಪಾಗೋಯ್ತು. ಅಷ್ಟು ನೋವಿತ್ತು. ಯಪ್ಪ, ನನ್ನ ಲೈಫಲ್ಲಿ ಉಗುರು ಸುತ್ತ ಆಗಿರಲಿಲ್ಲ, ಬಟ್ ಇದೇನೋ ಗೊತ್ತಿಲ್ಲ ಆಗಿಬಿಟ್ಟು ಆಲ್ಮೋಸ್ಟ್ 1-2 ತಿಂಗಳೂ ನೋವು ತಿಂದೆ. ಸೊ ಫಸ್ಟು ಜಸ್ಟ್ ನೋವು ಸ್ಟಾರ್ಟ್ ಆಯಿತು ಅಷ್ಟೇ, ಉಗುರು ಕಣ್ಣ ಹತ್ರ ಈ ಸೈಡಲ್ಲಿ ಬರೀ ನೋವು ಸ್ಟಾರ್ಟ್ ಆಯಿತು. ನಾನೆಲ್ಲೋ ಒಂದೊಂದ್ಸಲ ಪೇಯ್ನ್ ಬರುತ್ತಲ್ಲ ಆ ಥರ ಅಂತ ಅಂದ್ಕೊಂಡೆ, ಬಟ್ ಅದು ಕಡಿಮೆನೇ ಆಗ್ತಿರಲಿಲ್ಲ. ಜೊತೆಗೆ ಒಂದು 20 ಡೇಸ್ ಬರೀ ನೋವಿತ್ತು ಅಷ್ಟೇ, ಸಿಂಪಲ್ಲಾಗಿ ಪಾತ್ರೆ ತೊಳೆದಾಗೆಲ್ಲ ನೋವು ಬರೋದು ಆ ಥರ ಆಗ್ತಾಯಿತ್ತು. ಆಮೇಲೆ ಏನಾಯಿತು, ಹೋಗ್ತಾ ಹೋಗ್ತಾ ಸ್ವಲ್ಪ ಬೆರಳು ಹಿಂಗೆ ಮಡ್ಸೋದಕ್ಕೆ ಆಗ್ತಿರಲಿಲ್ಲ, ಟೈಟ್ ಆಗೋಕ್ಕೆ ಶುರು ಆಯಿತು. ಅಂದರೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಸ್ವಲ್ಪ ಅಷ್ಟೇ, ತುಂಬ ಏನು ಊತ ಇರಲಿಲ್ಲ, ಜಸ್ಟ್ ನೋವಿಗೆ ಸ್ವಲ್ಪ ಊದ್ಕೊಂಡಂಗೆ ಅನಿಸಿತ್ತು. ನೋವು ತಡಿಲಾರ್ದೇ ಫಸ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ದೆ ಅನಿಸುತ್ತೆ. ಫಸ್ಟ್ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ದೆ. ಅಲ್ಲಿ ಅವರು ಟ್ಯಾಬ್ಲೆಟ್ಸು ಇದೆಲ್ಲ ಕೊಟ್ಟರು, ಪಸ್ ಬರುತ್ತೆ ಅಂತೆಲ್ಲ ಹೇಳಿ ಕಳಿಸಿದ್ರು. ಒಂದು 5 ಡೇಸ್ ಬಿಟ್ಟು ಬನ್ನಿ ಅಂತ. ಅದು ಹೆಂಗಾಗ್ತಂದರೆ, ಆ 5 ಡೇಸು ಒಂದು 25 ಡೇಸ್ ಅಷ್ಟರಲ್ಲಾಗಿತ್ತು. ಮಾತ್ರೆ ತೊಗೊಂಡ್ರೆ ಮಾತ್ರ ನೋವು ಇರ್ತಿರಲಿಲ್ಲ. ಮಾತ್ರೆ ಬೆಳಿಗ್ಗೆ ತೊಗೊಂಡ್ರೆ ರಾತ್ರಿ ತೊಗೊಳಕ್ಕೆ ಹೇಳಿದ್ರಲ್ವ, ಸೊ ಮಾತ್ರೆ ಪವರ್ ನೈಟ್ ಅಷ್ಟರಲ್ಲಿ ಕಡಿಮೆ ಆಗ್ತಾ ಆಗ್ತಾ ನೋವು ಸ್ಟಾರ್ಟ್ ಆಗಿಬಿಡ್ತಿತ್ತು. ನಾನು ಮನೆ ಕೆಲಸ ಅಥವಾ ಪಾತ್ರೆ ತೊಳೆಯೋದು, ಮಕ್ಳಿಗೆ ಸ್ನಾನ ಮಾಡಿಸೋದು, ಇದೆಲ್ಲನೂ ಮಾತ್ರೆ ನುಂಗ್ಬಿಟ್ಟು ಸೊ ಅದು ಪವರ್ ಏನಿರುತ್ತೆ ಗಂಟ್ಲು ಯಾಕೋ ಹಿಂಗಾಗ್ತಿದೆ. ಮಾತ್ರೆ ತೊಗೊಂಡು ಅದ್ರ ಪವರ್ ಇರುವಾಗಲೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತಿದ್ದೆ. ಆಮೇಲೆ ನೈಟ್ ಮತ್ತೆ ಮಾತ್ರೆ ತೊಗೊಳ್ತಿದ್ದೆ. ಈ ಥರ ಆಗ್ತಿತ್ತು. ಎಷ್ಟೋ ದಿನ ನಿದ್ದೆ ಮಾಡಿಲ್ಲ. ಆ್ಯಂಡ್ ನಿಂಬೆಹಣ್ಣೆಲ್ಲ ಹಾಕ್ತಾರಲ್ವ ಹಳ್ಳಿ ಸೈಡು, ಸೊ ನಿಂಬೆಹಣ್ಣು ಹಾಕಿದ್ರೂ ತುಂಬ ನೋವು ಜಾಸ್ತಿ ಆಗೋಯ್ತು. ಇನ್ನು ಅದೊಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಶಂಕರೇಗೌಡ್ರು ಇದ್ದಾರೆ, ನಿಮ್ಗೆ ಗೊತ್ತಲ್ಲ, ಮಂಡ್ಯ ಡಾಕ್ಟ್ರು. ಸೊ ಶಂಕರೇಗೌಡ್ರಿಗೆ ತೋರಿಸ್ದೆ. ಅಲ್ಲಿಗೆ ತೋರಿಸುವಷ್ಟರಲ್ಲಿ ಸ್ವಲ್ಪ ಅದು ಜಾಸ್ತಿ ಇದಾಗಿತ್ತು, ಹಣ್ಣಾಗಿದೆ ಅಂತ ಹೇಳ್ತಾರೆ. ಈ ಏನಿರುತ್ತೆ ಅದನ್ನ ಹಣ್ಣಿದೆ, ಕಾಯಿ ಇದೆ ಅಂತೇನೋ ಹೇಳ್ತಾರೆ ಈ ಕಡೆ. ಸೊ ಅದು ಆಗಕ್ಕೆ ಬಂದಿತ್ತು. ಆ ಟೈಮಲ್ಲಿ ಅವ್ರಿಗೆ ತೋರಿಸಿದ್ದಾಯಿತು. ಸೊ ಆವಾಗ ಅವರು ಮಾತ್ರೆ, ಆಯಿಂಟ್ಮೆಂಟ್ ಎಲ್ಲ ಕೊಟ್ಟರು. ಅವ್ರಿಗೆ ತೋರಿಸಿದ್ಮೇಲೆ ಸ್ವಲ್ಪ ಪಸ್ಸೆಲ್ಲ ಕಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಸುಮಾರು ದಿನ ಮನೆ ಕೆಲಸ ಮಾಡಿಕೊಂಡೆ, 1 ತಿಂಗಳು ಮೇಲೆ ಮನೆ ಕೆಲಸ ಮಾಡಿಕೊಂಡೆ. ಬಟ್ ಪಸ್ ಕಲೆಕ್ಟ್ ಆಗ್ತಾ ಅದು ಸ್ವಲ್ಪ ಇನ್ಫೆಕ್ಷನ್ ಥರ ಅಲ್ವಾ. ಸೊ ಅಡುಗೆ ಮಾಡೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ. ಜಸ್ಟ್ ವೇದಾಂತಿಗೆ ಏನು ಬೇಕು ಅದೊಂದು ಅವನು ಮಾತ್ರ ಮಾಡ್ಕೊತಿದ್ದೆ. ರಾಗಿ ಸೇರಿ ಅವನಿಗೆ ಸ್ವಲ್ಪ ರೈಸು, ತುಂಬ ಕಟ್ಟಿಂಗ್ಸ್ ಎಲ್ಲ ಚಾಪಿಂಗ್ಸ್ ಎಲ್ಲ ಇರೋದಿಲ್ಲ ಅವನಿಗೆ. ಜಸ್ಟ್ ಕಾಳು, ಕ್ಯಾರೆಟ್, ತರಕಾರಿ ಇಂಥದ್ದು ಹಾಕಿ ಮಾಡ್ತಿದ್ದಿದ್ದಲ್ವ, ರಾಗಿ ಸೇರಿ ಇಂಥದ್ದು. ಹಾಗಾಗಿ ಅವನಿಗೆ ಮಾತ್ರ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ಕೊತಿದ್ದೆ. ನನಗೆ ಹೋಟೆಲ್ ಫುಡ್ಡೇ ಇಷ್ಟ ಆಗಲ್ಲ. ನಾನು ಹೋಟೆಲಲ್ಲಿ ತಿನ್ನೋ ಗತಿ ಬಂತು ನನಗೆ. ಸೊ ಅದಂತೂ ಯಪ್ಪ, ನನಗೆ ಹೋಟೆಲ್ ಊಟ ಅಂದರೆ ಆಗಲ್ಲ. ಏನು 1 ಟೈಮ್ 2 ಟೈಮ್ ತಿಂತೀನಿ ಅಷ್ಟೇ. ಸೊ ಆಮೇಲೆ ನಂಗೆ ಹೋಟೆಲ್ ಊಟ ಅಂದರೆ ಆಗೋದಿಲ್ಲ. ಬಟ್ ತುಂಬ ದಿನ ಹೋಟೆಲ್ದೇ ತಿಂದಿದ್ದೀನಿ, ಹೆಂಗೆ ತಿಂದೆ ನನಗೆ ಗೊತ್ತಿಲ್ಲ. ಆಮೇಲೆ ಪಸ್ಸೆಲ್ಲ ಹಿಂಗೆ ನೋಡಿ ಬೆವರ್ತದೆ ಆ ವಿಷಯ ಬಂದರೆ. ಸೊ ಪಸ್ಸೆಲ್ಲ ಕಲೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ, ಮನೆ ಕೆಲಸನೂ ನಿಲ್ಲಿಸ್ಬಿಟ್ಟೆ. ತುಂಬ ನೋವು ಜಾಸ್ತಿ ಆಯಿತು. ನೋವೆಲ್ಲ ತಿಂದು ಸಾಕಾಯ್ತು ನನಗೆ. ಕೊನೆಗೆ ಜಾಸ್ತಿ ಇಷ್ಟೆಲ್ಲ ಫುಲ್ಲು ಪಸ್ ಕಲೆಕ್ಟ್ ಆಗಿತ್ತು. ಆಮೇಲೆ ಹೋಗಿ ಇನ್ನೊಂದು ಸಲ ಗೌರ್ಮೆಂಟ್ ಆಸ್ಪತ್ರೆ ಊರಲ್ಲಿದೆ, ಸೊ ಅಲ್ಲೋಗ್ಬಿಟ್ಟು ಅಲ್ಲಿ ಡಾಕ್ಟ್ರಿಗೆ ತೋರಿಸ್ದೆ. ಬಟ್ ಅವ್ರು ಚೆನ್ನಾಗಿ ನೋಡಿದ್ರು ಡಾಕ್ಟ್ರು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಪಸ್ಸೆಲ್ಲ ರಿಮೂವ್ ಮಾಡಿಕೊಟ್ರು ಅಲ್ಲೇ.
ಅದಾದಮೇಲೆ ಒಂದು 3-4 ಒಂದು 2 ಡೇಸ್ ನೀರಿಗೆ ಹಾಕಬೇಡಿ ಕೈ ಅಂತ ಹೇಳಿದರು. ನೀರಿನ ಕೆಲಸ ಏನೂ ಮಾಡೋ ಹಂಗಿರಲಿಲ್ಲ. ಹಂಗೂ ನೆಕ್ಸ್ಟ್ ಡೇನ ನಾನು ಕೆಲಸ ಮಾಡಿ ಒಂದಿನ ಹಂಗೆ ಇದ್ದೆ. ಇವತ್ತು ಆಸ್ಪತ್ರೆಗೆ ತೋರಿಸ್ದೆ, ನಾಳೆ ಏನೂ ನೀರು ಟಚ್ ಮಾಡಿದ್ದಿಲ್ಲ, ನಾಳಿದ್ದನ್ನೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಮನೆ ಕೆಲಸ ಆಗ್ತಾನೇ ಇರಲಿಲ್ಲ ನಾನು ಮಾಡಲಿಲ್ಲ ಅಂದರೆ. ಅದಂತೂ ಹಾರಿಬಲ್ ಅಂತಲೇ ಹೇಳ್ಬೋದು. ಸೊ ಅದಾಯಿತು, ಅದು ನೋವು ಆಯಿತು. ಸ್ವಲ್ಪ ರಿಕವರ್ ಆದೆ, ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡೆ ಅನ್ನೋ ಟೈಮ್ಗೆ ಏನಾಯಿತು, ಈ ಕಡೆ ಫುಲ್ ಭುಜ ನೋವು ಸ್ಟಾರ್ಟ್ ಆಗೋಯಿತು. ರೈಟ್ ಸೈಡ್, ಇದು ರೈಟ್ ಸೈಡೇ, ಇದು ಈ ಕುತ್ತಿಗೆ ಇಲ್ಲಿಂದ ಫುಲ್ ಈ ತುದಿ, ಆಮೇಲೆ ಇದು ಇಷ್ಟು ಅಗಲ, ಹಿಂದೆ ಸೇಮ್ ಅಷ್ಟೇ ಅಗಲ ನೋವು. ಅದು ಹೆಂಗೆ ಒಂದು ತಪ್ಪು ಒಂದು ಸ್ಟಾರ್ಟ್ ಆಯ್ತಲ್ಲಪ್ಪ ಅಂದ್ಕೊಂಡು ಅದನ್ನೊಂದು ಅಷ್ಟು ದಿನ ನೋವು ತಿಂದಿದ್ದಾಯಿತು. ಯಾವಾಗ ಗೊತ್ತಾ ಈ ಪೇಯ್ನ್ ಸ್ಟಾರ್ಟ್ ಆಗಿದ್ದು, ನನ್ನ ಮೈದನೇನ ಮದುವೆ ಇತ್ತು ಅವತ್ತು. ಮಾರ್ಚ್ 12ನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಪೇಯ್ನು. ಅದು ಸ್ಟಾರ್ಟಾಗಿ ಒಂದು ವಾರ ಜಾಸ್ತಿ ನೋವಿತ್ತು. ಆಮೇಲೆ ಕಮ್ಮಿ ಆಗೋಯಿತು. ನಾನು ಅವತ್ತು ಜಾಸ್ತಿ ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟಿದ್ದೆ. ಸ್ಟಿಚಿಂಗ್ ನನ್ನದೇ ಡ್ರೆಸ್ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೆ, ಲೆಹೆಂಗಾ. ಸೊ ಸ್ಟಿಚಿಂಗ್ ಮಾಡಿದ್ನಲ್ಲ, ಅದಕ್ಕೆ ಭುಜ ನೋವು ಬಂದಿದೆ. ಫಸ್ಟ್ 2 ಭುಜ ನೋವು ಬಂದುಬಿಟ್ಟಿತ್ತು ಒಂದಿನ ಅಷ್ಟೇ. ಸೊ ಹಿಂಗೆ ಕೂತಿರ್ತೀವಲ್ವ, ಅದಕ್ಕೆ ನೋವು ಬಂದಿದೆ ಅಂದ್ಕೊಂಡೆ. ಬಟ್ ಒಂದು 4-5 ಡೇಸ್ ಏನೋ ಕಮ್ಮಿ ಆಗೋಯಿತು. ಮತ್ತು ಇದೊಂದು ಸೈಡ್ ಸ್ಟಾರ್ಟ್ ಆಗೋಯಿತು. ಅದೂ ಒಂದಷ್ಟು ದಿನ ನೋವು ತಿಂದಿದ್ದೀನಿ. ಆಮೇಲೆ ಮತ್ತೆ ಮೂಳೆ ಡಾಕ್ಟ್ರಿಗೆಲ್ಲ ಹೋಗಿ ತೋರಿಸಿ, ಅವರು ನೀವು ಒಂದು ಸೈಡ್ ಮಲ್ಕೊಂಡ್ರಂಗೆ ಆಗುತ್ತೆ, ಮೇಲೆ ಮಲ್ಕೊಬೇಡಿ, ದಿಮ್ ಹಾಕ್ಕೊಂಬೇಡಿ, ಚಾಪೆ ಮೇಲೆ ಮಲ್ಕೊಳ್ಳಿ, ಅದು ಇದು ಅಂತ ಹೇಳಿದ್ರು. ಸೊ ಅದು ಮಾತ್ರೆ ಎಲ್ಲ ಕೊಟ್ಟಿದ್ರು. ಅದು ಕ್ಲಿಯರ್ ಆಯ್ತು. ನಾನು ಫೀಡಿಂಗ್ ಮಾಮ್ ಅಂತ ಹೇಳ್ಬಿಟ್ಟು ಅವರಿಗೆ ಮಾತ್ರೆ ಎಲ್ಲ ಸ್ವಲ್ಪ ನೋಡಿಕೊಂಡು ಏನಿಲ್ಲ ತೊಗೊಬೋದು ಅಂತ ಹೇಳಿ ಮಾತ್ರೆ ಕೊಟ್ಟರು. ಅದು ನೋವು ಕಮ್ಮಿ ಆಯಿತು, ಆಯಿತಾ. ಅದು ಒಂದು ಆಲ್ಮೋಸ್ಟ್ ಡಾಕ್ಟ್ರಿಗೆ ತೋರಿಸಿ ನೋವು ಕಮ್ಮಿ ಆಗೋದಕ್ಕೆ 20 ಡೇಸೇ ಆಗೋಯಿತು ನನಗೆ ನೋವು ಸ್ಟಾರ್ಟಾಗಿ. ಸೊ ಇದು ಕಮ್ಮಿ ಆಯ್ತಪ್ಪ ಅನ್ನುವಷ್ಟರಲ್ಲಿ ಈ ಬಲಗಡೆ ಕಣ್ಣಲ್ಲಿ ಏನಾಯ್ತು ಗೊತ್ತಾ, ಒಳಗಡೆ ಹುಣ್ಣಾಗುತ್ತೆ ನೋಡಿ ಹೀಟಿಗೆ, ಅದು ಸ್ಟಾರ್ಟ್ ಆಯಿತು. ನನಗೆ ಏನು ಅನ್ನಿಸ್ತಿದೆ ಅಂದರೆ, ಏನಕ್ಕೆ ಬಲಗಡೆನೇ ಎಲ್ಲ ಆಗ್ತಿದೆ, ನನಗೆ ಆಗ್ತಿದೆ, ರಿಪೀಟೆಡ್ ಒಂದು ಮುಗಿತಿದ್ದಂಗೆ ಒಂದು ಆಗ್ತಿದೆ, ಯಾವ ಕೆಲಸನೂ ಮಾಡೋದಕ್ಕೆ ಆಗ್ತಿಲ್ಲ, ಆ ಥರ ಫೀಲ್ ಆಗೋಯಿತು. ಸೊ ಹೀಗಾಗಿ ನಾನು ಹೆಂಗೆ ವೀಡಿಯೋಸು, ವ್ಲಾಗ್ಸ್, ಮೇಯ್ನ್ ಎಡಿಟಿಂಗು, ಮನೆ ಕೆಲಸ, ಮಕ್ಕಳು, ಇದೆಲ್ಲ ಹೆಂಗೆ ಮೇಂಟೈನ್ ಮಾಡೋದಲ್ವ. ಸೊ ನನಗೆ ಅತ್ತಾಗ ವೀಡಿಯೋನೇ ಸ್ಟಾಪ್ ಮಾಡಿಬಿಡೋಣ, ಹೆಂಗಿದ್ರು ಹೇಳಿದ್ನೆಲ್ಲ ಓದ್ಸಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಒಂದೊಂದು ಸಲ ಮಧ್ಯೆ ಯೂಟ್ಯೂಬಲ್ಲಿ ಹಾಕ್ತೀರಾ. ಜೊತೆಗೆ ನನಗೆ ಹೋಗ್ತಾ ಬರ್ತಾ ನನ್ನ ಫ್ರೆಂಡ್ಸಲ್ಲೆಲ್ಲ ಕೇಳ್ತಿರ್ತಾರೆ, ಯಾಕೆ ವೀಡಿಯೋ ಹಾಕ್ತಿಲ್ಲ, ಏನಕ್ಕೆ ವ್ಲಾಗ್ಸ್ ಮಾಡ್ತಿಲ್ಲ, ಹೆಂಗೆ ಅಂತ. ನಾನು ಹೆಂಗಾಗಿದೆ ಅಂದರೆ, ವ್ಲಾಗ್ಸ್ ನನಗೆ ವ್ಯೂಸ್ ಆಗಲಿ ಆಗದೇ ಇರಲಿ, ಒಂದಷ್ಟು ಜನ ನನ್ನ ವ್ಲಾಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅವ್ರು ನೋಡಲೇಬೇಕು, ಆ ಥರ ಆಗಿಬಿಟ್ಟಿದೆ. ಸೊ ಈ ಸ್ಕ್ರೀನ್ ಆಫ್ ಆಗ್ತಿದೆ. ಹಾಗಾಗಿ ಇವತ್ತು ಹಾಗೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಹಳೆ ವೀಡಿಯೋಸ್ ಇದೆ, ಯಾವುದಿದೆ, ಪಾಪುದು ಮುಡಿ ತೆಗೆಸಿದ್ದಿದೆ, ಯುಗಾದಿ ಹಬ್ಬದ್ದಿದೆ, ಲಿರಿಷನ್ ಡ್ಯಾನ್ಸ್ ಫಂಕ್ಷನ್ಸ್ದೆಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅವೆಲ್ಲ ಇದು ಉಗುರು ಸುತ್ತದ ನೋವಿತ್ತು. ಸೊ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಶೇರ್ ಮಾಡೋಣ ಅಂದ್ಕೊಂಡು ಫಸ್ಟ್ ಇಂಟ್ರೊಡಕ್ಷನ್ ಹೇಳೋಣ. ನಾನು ಫಸ್ಟು ಹಳೆ ವ್ಲಾಗ್ಸ್ ಎಲ್ಲ ಹಾಕ್ಬಿಟ್ಟು ಕೊನೆಗೆ ಏನಕ್ಕೆ ನಾನು ವೀಡಿಯೋ ಹಾಕಿಲ್ಲ ಅನ್ನೋದ್ರ ಬದಲು, ಸೊ ಇವತ್ತು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಥರ ಮಾಡೋಣ ಅಂದ್ಬಿಟ್ಟು ಇದನ್ನು ಹೇಳ್ತಾ ಇದ್ದೀನಿ, ಏನಕ್ಕೆ ನಾನು ವ್ಲಾಗ್ಸ್ ಹಾಕಿಲ್ಲ ಅಂತ. ಸೊ ಇನ್ಮೇಲೆ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸ್ಟಿಚಿಂಗ್ಸ್ದೆಲ್ಲ ಆರ್ಡರ್ಸ್ ಬರ್ತಾ ಇದೆ, ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ನಾನು. ಅದೆಲ್ಲ ನನ್ನ ಡ್ರೆಸ್ಸು ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನ, ನಾನು ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದು. ಸೊ ಅದೆಲ್ಲ ಕೇಳ್ತಿದ್ದಾರೆ ಇವಾಗ, ನನಗೂ ಸ್ಟಿಚ್ ಮಾಡಿ, ನನ್ನ ಮಗಳು ಸ್ಟಿಚ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ನೋಡೋಣ ಅದು ಹೇಗೆ ಆರ್ಡರ್ಸ್ ಎಲ್ಲ ತೊಗೊಳ್ಳೋದ ಹೆಂಗೆ ನೋಡ್ತೀನಿ, ಯೋಚನೆ ಮಾಡ್ತೀನಿ. ಯಾಕಂದರೆ ಪಾಪು ಇದ್ದಾನಲ್ವ, ಅದೊಂದು ಸ್ವಲ್ಪ ಕರೆಕ್ಟ್ ಟೈಮ್ಗೆ ಆನ್ ಟೈಮ್ ನಾನು ಡೆಲಿವರಿ ಕೊಡೋಕ್ಕಾಗಲ್ಲ, ಸ್ಟಿಚ್ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೋಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಹೇಳ್ತೀನಿ ನಾನೇ ಅಂತ ಹೇಳಿದ್ದೀನಿ. ಬಟ್ ನನ್ನ ಡ್ರೆಸ್ಸೆಲ್ಲ ತುಂಬ ಚೆನ್ನಾಗಿ ಬಂದಿತ್ತಲ್ವ, ಹಾಗಾಗಿ ಎಲ್ರಿಗೂ ಇಂಪ್ರೆಸ್ ಆಗಿಬಿಟ್ಟಿದೆ. ಸೊ ಇಷ್ಟ ಆಗಿತ್ತು, ಇದಕ್ಕೆ ನಾನು ಬ್ಲಾಗ್ಸ್ ಆಗ್ತಿರಲಿಲ್ಲ. ಎಡಿಟಿಂಗ್ ಎಲ್ಲ ತುಂಬ ಕಷ್ಟ ಆಗ್ತಿದೆ. ಜಸ್ಟ್ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಇನ್ನು ಬೇಕಾದಷ್ಟು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಮಂತರ ನನ್ನ ಬರ್ಡೇ ಕೂಡ ಇದೆ, ಏಪ್ರಿಲ್ 25. ಸೊ ಹಳೆಯದೆಲ್ಲ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿದೆ, ಅದೆಲ್ಲ ಕ್ಲಿಯರ್ ಮಾಡಿದ್ರೇ ನನ್ನ ಬರ್ಡೇ ವ್ಲಾಗ್ಸ್ ಇದೆಲ್ಲ ಶೇರ್ ಮಾಡೋದಕ್ಕಾಗುತ್ತೆ. ಆ್ಯಂಡ್ ಸ್ವಲ್ಪ ಯೂಸ್ಫುಲ್ ವೀಡಿಯೋಸ್ ಎಲ್ಲ ಮಾಡಬೇಕಂದ್ರೆ ನನಗೆ ಟೈಮ್ ಬೇಕು. ಇವಾಗೆಲ್ಲ ರಿಲೀಫ್ ಆಗಿದೆ. ಹೋಗಿ ಮೊನ್ನೆ ಹುಣ್ಣಿಮೆ ಇತ್ತಲ್ಲ, ತೊಗೊಂಡೋಗಿ ಒಡೆ ಅಂತ ಇದ್ದೀನಿ, ತಡೆ ಹೊಡೆಸ್ಬಿಟ್ಟು ಬಂದಿದ್ದೀನಿ ಕಳಮ್ಮನ ದೇವಸ್ಥಾನದಲ್ಲಿ. ಇನ್ಮೇಲೆಲ್ಲ ಕ್ಲಿಯರ್ ಆಗುತ್ತೆ, ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಏನೂ ತೊಂದರೆ ಆಗೋದಿಲ್ಲ ಅಂತ. ಸೊ ಹೀಗೆ ನಾವೇನೋ ಅಂದ್ಕೊಂಡಿರ್ತೀವಿ, ನಾವು ಹಂಗೆ ಮಾಡಿಬಿಡ್ಬೇಕು, ಹಿಂಗೆ ಮಾಡಿಬಿಡ್ಬೇಕು ಅಂತ. ಬಟ್ ಅದು ಏನಿರುತ್ತೆ ಅದನ್ನೇ ಆಗೋದು. ನೋಡಿ, ಒಂದೇ ಕಡೆ ನನಗೆ ಹೆಂಗೆ ಪೇಯ್ನ್ ಎಲ್ಲ ಆಯಿತು ಅಂತ, ಅದು ಹೇಗೆ ಅಂತ ಗೊತ್ತಿಲ್ಲ. ಮೇ ಬಿ ಯಾರ್ದೋ ದೃಷ್ಟಿ ಏನಾದರೂ ಇರ್ಬೋದೋ, ಏನೋ ಹಿಂಗೆ ಹೋಗ್ತು ಅಂತ, ಕಮ್ಮಿ ಇದ್ರಲ್ಲಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗಬೇಕಷ್ಟೇ ಇವಾಗಿನ ಇದರಲ್ಲಿ.
ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಮೇಲೆ, ಜಾಸ್ತಿ ಡಿಲೇ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ನನಗೂ ಕೂಡ ಜಾಸ್ತಿ ವ್ಯೂಸ್ ಆದ್ರೇ ಸ್ವಲ್ಪ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ನನಗೆ ಜಸ್ಟ್ 200 300 ಎಲ್ಲ ವ್ಯೂಸ್, ಅದು ಕೂಡ ವ್ಯೂಸೇ, ಬಟ್ ಅಷ್ಟಾದರೆ ಏನೋ ಒಂಥರ ಅಯ್ಯೋ ವ್ಯೂಸೇ ಆಗಲ್ವಲ್ಲ, ಸುಮ್ಮನೆ ಏನು ಮಾಡಿ ಏನು ಪ್ರಯೋಜನ ಅನ್ನಂಗೆ ಅನಿಸ್ಬಿಡುತ್ತೆ. ಸೊ ಜಾಸ್ತಿ ವೀಡಿಯೋಸ್ನ ಶೇರ್ ಮಾಡಿ. ಆ್ಯಂಡ್ ಅಲ್ಲಿ ಹೈಪ್ ಅಂತ ಏನೋ ಬರುತ್ತಲ್ಲ, ಅದೆಲ್ಲ ಕ್ಲಿಕ್ ಮಾಡಿ ಜಾಸ್ತಿ ಪಾಯಿಂಟ್ಸ್ ಎಲ್ಲ ಕೊಡಿ. ಆ್ಯಂಡ್ ನಂದು ರೇಟಿಂಗ್ಸ್ ಎಲ್ಲ ಬಂದಾಗ ಚೆನ್ನಾಗಿದೆ ವೀಡಿಯೋಸ್ ಅಂದ್ಬಿಟ್ಟು ನೀವೇ ರೇಟಿಂಗ್ಸ್ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಮೇಲೆ ನನ್ನ ವೀಡಿಯೋಸ್ನ ನಿಮ್ಮ ಸ್ಟೇಟಸ್ಗೆಲ್ಲಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಲ್ವಾ. ಸೊ ವ್ಯೂಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.